ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತ ವಿರಂಜಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲಮಶೀಷಮತ್. ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಈ ಸಂಕ್ರಾಂತಿ ನಿಮಗೆ ಒಳ್ಳೆಯ ಆರೋಗ್ಯವನ್ನು, ನೆಮ್ಮದಿಯನ್ನು ಆ ರಾಮ ನಿಮಗೆ ಅನುಗ್ರಹಿಸಲಿ. ಈ ಸಂಕ್ರಾಂತಿ ಒಂದು ರೀತಿಯ ವಿಶೇಷವಾದಂತಹ ಸಂಕ್ರಾಂತಿ. ಏಕೆಂದರೆ ನಾವೆಲ್ಲ ಪ್ರತಿನಿತ್ಯ ರಾಮಕಥೆಯನ್ನು ಕೇಳ್ತಾ ಇದ್ದೀವಿ. ರಾಮಕಥೆಯನ್ನು ಕೇಳ್ತಾ ಕೇಳ್ತಾ ನಮ್ಮಲ್ಲಿ ರಾಮ ಭಕ್ತಿ ವೃದ್ಧಿಯಾಗ್ತಾ ಇದೆ. ಅವನ ಕೃಪೆ, ಅವನ ಶ್ರೀರಕ್ಷೆ ನಮಗೆ ಸದಾ ಇರುತ್ತೆ. ಈ ಮಕರ ಸಂಕ್ರಾಂತಿ ಅತ್ಯಂತ ಪವಿತ್ರವಾದಂತಹ ಸಮಯ. ಇದು ಉತ್ತರಾಯಣ. ಆ ಸೂರ್ಯನಾರಾಯಣ ದಕ್ಷಿಣದ ದಿಕ್ಕಿನಿಂದ ಉತ್ತರದ ಕಡೆಗೆ ಪ್ರಯಾಣ ಮಾಡುವಂತಹ ಒಂದು ಪವಿತ್ರವಾದಂತಹ ಸಮಯ ಉತ್ತರಾಯಣ. ಈ ಕಾಲ ದೇವತೆಗಳಿಗೆ ಅತ್ಯಂತ ಪ್ರಿಯವಾದಂತಹ ಕಾಲ. ದೇವತೆಗಳಿಗೆ ಇದೆಲ್ಲ ಪ್ರಾತಃ ಕಾಲ. ಇದು ಅದಕ್ಕೋಸ್ಕರನೇ ನಾವೆಲ್ಲ ಉತ್ತರಾಯಣ ಹುಟ್ಟಿದ ತಕ್ಷಣ ನಮ್ಮ ಮನೆಗಳಲ್ಲಿ ಶುಭ ಮುಹೂರ್ತಗಳನ್ನು ಮಾಡ್ತೀವಿ, ಶುಭ ಕಾರ್ಯಗಳನ್ನೆಲ್ಲ ಮಾಡ್ತೀವಿ. ಇವತ್ತು ಏನು ವಿಶೇಷ ಅಂದರೆ, ಬೆಳಗ್ಗೆ ನಾವೆಲ್ಲ ಭಗವಂತನ ಪೂಜೆ ಮಾಡ್ತೀವಿ. ಭಗವಂತನಿಗೆ ಈ ಮಾರ್ಹಳಿ ಮಾಸದ ಮಂಗಳ ಮಹೋತ್ಸವ ಇದೆ, ತಿರುಪ್ಪಾವೆಯ ಮಂಗಳ ಸಮಾರಂಭ ಇದೆ. ಇವತ್ತು ಎಳ್ಳಿನಿಂದ ಸ್ನಾನ, ಎಳ್ಳಿನಿಂದ ತರ್ಪಣ, ಎಳ್ಳು ಬೆಲ್ಲ ಕೊಬ್ಬರಿ ಮಿಶ್ರ ಮಾಡಿದಂತಹ ಅದನ್ನೆಲ್ಲ ನಾವು ಬಂಧು ಬಳಗದವರಿಗೆಲ್ಲ ಹಂಚ್ತೀವಿ. ಇದೆಲ್ಲವೂ ನಮ್ಮ ಅನಿಷ್ಟ ಪರಿಹಾರಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ಇವತ್ತಿನ ದಿವಸ ಎಳ್ಳು ಬೆಲ್ಲ ಕೊಬ್ಬರಿ ಎಲಚಿ ಹಣ್ಣು ಇದನ್ನೆಲ್ಲ ತಲೆಗೆ ಸುರಿದು ಆರತಿಯನ್ನು ಮಾಡ್ತಾರೆ. ಇದು ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಈ ಎಳ್ಳಿನ ಸ್ಪರ್ಶದಿಂದ ಶೈಶವಕ್ಕೆ ಸಂಬಂಧಿಸಿದಂತಹ ಪೀಡೆಗಳೆಲ್ಲ ಪರಿಹಾರ ಆಗುತ್ತೆ. ಶಿಶುಗಳ ಬೆಳವಣಿಗೆಗೆ ಇದು ತುಂಬ ಪೂರಕವಾಗಿರುತ್ತೆ. ಆ ಮಗು ವಿಕಾಸಗೊಳ್ಳುತ್ತೆ. ಅದಕ್ಕೋಸ್ಕರನೇ ಈ ಸಂಕ್ರಾಂತಿಯ ದಿವಸ ಮಕ್ಕಳಿಗೆ ಆರತಿಯನ್ನು ಮಾಡ್ತಾರೆ. ಇವತ್ತು ಗೋಮಾತೆಯ ಪೂಜೆ ಮಾಡ್ತೀವಿ ನಾವೆಲ್ಲ. ಗೋಮಾತೆಯ ಅವಯವಗಳಲ್ಲಿ 14 ಲೋಕಗಳು ಅಡಗಿವೆ. ಸಮಸ್ತ ದೇವತೆಗಳು ಅದರ ಶರೀರದ ಬೇರೆ ಬೇರೆ ಭಾಗಗಳಲ್ಲಿ ನೆಲೆಸಿದ್ದಾರೆ. ಆದ್ದರಿಂದನೇ ಇವತ್ತು ನಾವು ಗೋ ಪೂಜೆಯನ್ನು ಮಾಡ್ತೀವಿ, ಗೋಗ್ರಾಸವನ್ನು ಕೊಡ್ತೀವಿ, ಗೋ ದರ್ಶನವನ್ನು ಮಾಡ್ತೀವಿ. ಈ ದಿನದಿಂದ ಭಗವಂತನ ಮನೋರಥವನ್ನು ಭಕ್ತರೆಲ್ಲ ಎಳೆಯುವಂತಹ ರಥೋತ್ಸವಗಳು ಇವತ್ತಿನಿಂದ ಪ್ರಾರಂಭ ಆಗುತ್ತೆ. ನಮ್ಮ ನಾಡಿನ ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ಇವತ್ತೆಲ್ಲ ರಥೋತ್ಸವಗಳು ಪ್ರಾರಂಭ ಆಗುತ್ತೆ. ಜೀವನದ ರಥವನ್ನು ಭಗವಂತನ ಕಡೆಗೆ ಎಳೆಯುವಂತಹ ಹಬ್ಬ ಈ ಮಕರ ಸಂಕ್ರಾಂತಿ. ಎಳ್ಳು ಬೆಲ್ಲವ ತಿಂದು ಒಳ್ಳೆಯ ಮಾತನಾಡುವ ಎಂಬ ಗಾದೆ ಕನ್ನಡದಲ್ಲಿದೆ. ಆದ್ದರಿಂದ ನಾವೆಲ್ಲ ಭಗವಂತನ ಪ್ರಸಾದವಾದಂತಹ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತಾಡೋಣ, ರಾಮನ ಕಥೆಯನ್ನು ಕೇಳೋಣ.
ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.